ನನ್ನ ಜೊತೆ ಇಂಗ್ಲೀಷ್ ಓದಲು ಮತ್ತು ಬರೆಯಲು ಕಲಿಯಿರಿ ಡೇ 3 ಇಂಗ್ಲೀಷ್ ಸ್ಪೆಲ್ಲಿಂಗ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಗ ಕಾರದ ಕಾಗುಣಿತ ಕ ಸೀರೀಸ್. ನಾನು ನಿಮಗೆ ಈ ಗಾಕ್ಕೆ ಸ್ವರಗಳನ್ನು ಸೇರಿಸ್ತಾ ಹೋದರೆ ಕಾಗುಣಿತ ಆಗ್ತದೆ ಅಂತ ಕಲಿಸಿದ್ದೇನೆ. ಅಂದರೆ ನಿನ್ನೆ ಕ್ಲಾಸಲ್ಲಿ ನಾನು ಕ ಮತ್ತು ಖ ಅಕ್ಷರಗಳನ್ನು ಕಲಿಸಿದ್ದೆ. ಅದಕ್ಕೆ ನೀವು ಸ್ವರಗಳನ್ನು ಸೇರಿಸ್ತಾ ಹೋದರೆ ಕಾಗುಣಿತ. ಇವತ್ತು ಗ ಅಕ್ಷರಕ್ಕೆ ಸ್ವರಗಳನ್ನು ಸೇರಿಸುವುದನ್ನು ಕಲಿಯೋಣ. ಗ ಅಂದರೆ ಜಿ. ಕನ್ನಡ ಮತ್ತು ಇಂಗ್ಲೀಷ್ ಒಟ್ಟಿಗೆ ಹೇಳ್ತೇನೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅಂತ ಹೇಳ್ತಾ ಹೋಗುವಾಗ ನೀವು ಕನ್ನಡವನ್ನು ನೋಡಿ, ಇಂಗ್ಲೀಷನ್ನು ನೋಡಿ. ಕನ್ನಡದಲ್ಲಿ ಗ ಪ್ಲಸ್ ಆ ಅಂದರೆ ಗ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಎ ಅಂದರೆ ಜಿ ಎ ಅಂದರೆ ಗ. ಫಾಲೋ ಮಾಡಿ, ನಾನು ಓದ್ತಾ ಹೋಗ್ತೇನೆ, ಎರಡೆರಡು ಸಲ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಕನ್ನಡದಲ್ಲಿ ಗ ಪ್ಲಸ್ ಆ ಅಂದರೆ ಗ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಡಬಲ್ ಎ ಅಂದರೆ ಗಾ, ಜಿ ಪ್ಲಸ್ ಡಬಲ್ ಎ. ಕನ್ನಡದಲ್ಲಿ ಗ ಪ್ಲಸ್ ಇ ಅಂದರೆ ಗಿ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಐ ಅಂದರೆ ಗಿ. ಕನ್ನಡದಲ್ಲಿ ಗ ಪ್ಲಸ್ ಇ ಅಂದರೆ ಗಿ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಡಬಲ್ ಇ ಅಂದರೆ ಗೀ. ಕನ್ನಡದಲ್ಲಿ ಗ ಪ್ಲಸ್ ಉ ಅಂದರೆ ಗು, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಯು ಅಂದರೆ ಗು. ಕನ್ನಡದಲ್ಲಿ ಗ ಪ್ಲಸ್ ಉ ಅಂದರೆ ಗೂ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಡಬಲ್ ಉ ಅಂದರೆ ಗೂ. ಕನ್ನಡದಲ್ಲಿ ಗ ಪ್ಲಸ್ ರು ಅಂದರೆ ಗೃ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಆರ್ ಯು ಅಂದರೆ ಗೃ. ಕನ್ನಡದಲ್ಲಿ ಗ ಪ್ಲಸ್ ಎ ಅಂದರೆ ಗೆ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಇ ಅಂದರೆ ಗೆ. ಕನ್ನಡದಲ್ಲಿ ಗ ಪ್ಲಸ್ ಎ ಅಂದರೆ ಗೆ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಇ ಐ ಅಂದರೆ ಗೆ. ಕನ್ನಡದಲ್ಲಿ ಗ ಪ್ಲಸ್ ಐ ಅಂದರೆ ಗೈ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಎ ಐ ಅಂದರೆ ಗೈ. ಕನ್ನಡದಲ್ಲಿ ಗ ಪ್ಲಸ್ ಓ ಅಂದರೆ ಗೋ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಓ ಅಂದರೆ ಗೋ. ಕನ್ನಡದಲ್ಲಿ ಗ ಪ್ಲಸ್ ಓ ಅಂದರೆ ಗೋ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಓ ಯು ಅಂದರೆ ಗೋ. ಕನ್ನಡದಲ್ಲಿ ಗ ಪ್ಲಸ್ ಔ ಅಂದರೆ ಗೌ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಎ ಯು ಅಂದರೆ ಗೌ. ಕನ್ನಡದಲ್ಲಿ ಗ ಪ್ಲಸ್ ಅಮ್ ಅಂದರೆ ಗಮ್, ಇಂಗ್ಲೀಷಲ್ಲಿ ಜಿ ಪ್ಲಸ್ ಎ ಎಮ್ ಅಂದರೆ ಗಮ್. ಕನ್ನಡದಲ್ಲಿ ಗ ಪ್ಲಸ್ ಅಹ ಅಂದರೆ ಗಹ, ಇಂಗ್ಲೀಷ್ನಲ್ಲಿ ಜಿ ಪ್ಲಸ್ ಎ ಎಚ್ ಅಂದರೆ ಗಹ. ಈ ಅಮ್ ಅನ್ನೋದು ಎ ಎನ್ಸ್ ಆಗ್ತದೆ, ಯು ಎಮ್ಸ್ ಆಗ್ತದೆ, ಎನ್ಸ್ ಆಗ್ತದೆ. ಅದು ಮುಂದೆ ಶಬ್ದಗಳನ್ನು ರಚಿಸುವಾಗ ಕಲಿಸ್ತೇನೆ. ಈಗ ಅಷ್ಟೇ ತಿಳ್ಕೊಳ್ಳಿ. ಈಗ ಮೂರು ಅಕ್ಷರಗಳನ್ನು ಕಲೀಲಿಕ್ಕೆ ಹೋದರೆ ಕಷ್ಟ ಆಗ್ತದೆ. ಸೊ ಈಗ ಬೇಸಿಕ್ ಅಕ್ಷರ ಕಲಿಯಿರಿ, ಮತ್ತೆ ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲ ಕಲಿಸ್ತೇನೆ. ಈಗ ನಾವು ಮಹಾಪ್ರಾಣ ಅಂದರೆ ಘಾಕಾರದ ಕಾಗುಣಿತ ನೋಡೋಣ. ಜಿ ಎಚ್ ಸೀರೀಸ್. ಕನ್ನಡದಲ್ಲಿ ಘ ಪ್ಲಸ್ ಆ ಅಂದರೆ ಘ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಎ ಅಂದರೆ ಜಿ ಎಚ್ ಇ ಅಂದರೆ ಘ. ಈ ಮಹಾಪ್ರಾಣದ ಮತ್ತು ಅಲ್ಪಪ್ರಾಣದ ನಡುವೆ ವ್ಯತ್ಯಾಸ ಇಷ್ಟೇ. ಮಹಾಪ್ರಾಣಕ್ಕೆ ಎಚ್ ಬರ್ತದೆ, ಎಚ್ ಅನ್ನುವ ಒಂದು ಅಕ್ಷರ ಎಕ್ಸ್ಟ್ರಾ ಬರ್ತದೆ, ರೈಟ್. ಕನ್ನಡದಲ್ಲಿ ಘ ಪ್ಲಸ್ ಆ ಅಂದರೆ ಘ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಡಬಲ್ ಎ ಅಂದರೆ ಘ. ಕನ್ನಡದಲ್ಲಿ ಘ ಪ್ಲಸ್ ಇ ಅಂದರೆ ಘಿ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಐ ಅಂದರೆ ಘಿ. ಕನ್ನಡದಲ್ಲಿ ಘ ಪ್ಲಸ್ ಇ ಅಂದರೆ ಘೀ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಇ ಇ ಅಂದರೆ ಘೀ. ಕನ್ನಡದಲ್ಲಿ ಘ ಪ್ಲಸ್ ಉ ಅಂದರೆ ಘೂ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಯು ಅಂದರೆ ಘೂ. ಕನ್ನಡದಲ್ಲಿ ಘ ಪ್ಲಸ್ ಊ ಅಂದರೆ ಘೂ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಡಬಲ್ ಅಂದರೆ ಘೂ. ಕನ್ನಡದಲ್ಲಿ ಘ ಪ್ಲಸ್ ರು ಅಂದರೆ ಗೃ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಆರ್ ಯು ಅಂದರೆ ಗೃ. ಕನ್ನಡದಲ್ಲಿ ಘ ಪ್ಲಸ್ ಎ ಅಂದರೆ ಘೇ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಇ ಅಂದರೆ ಘೇ. ಕನ್ನಡದಲ್ಲಿ ಘ ಪ್ಲಸ್ ಎ ಅಂದರೆ ಘೇ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಇ ಐ ಅಂದರೆ ಘೇ. ಕನ್ನಡದಲ್ಲಿ ಘ ಪ್ಲಸ್ ಐ ಅಂದರೆ ಘಾಯ್, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಎ ಐ ಅಂದರೆ ಘಾಯ್. ಕನ್ನಡದಲ್ಲಿ ಘ ಪ್ಲಸ್ ಓ ಅಂದರೆ ಘೋ, ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಓ ಅಂದರೆ ಘೋ. ಕನ್ನಡದಲ್ಲಿ ಘ ಪ್ಲಸ್ ಓ ಅಂದರೆ ಘೋ,
ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಓ ಯು ಅಂದರೆ ಘೋ. ಕನ್ನಡದಲ್ಲಿ ಘ ಪ್ಲಸ್ ಔ ಅಂದರೆ ಘೌ. ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಎ ಯು ಅಂದರೆ ಘೌ. ಕನ್ನಡದಲ್ಲಿ ಘ ಪ್ಲಸ್ ಅಮ್ ಅಂದರೆ ಘಮ್. ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಎ ಎಮ್ ಅಂದರೆ ಘಮ್. ಕನ್ನಡದಲ್ಲಿ ಘ ಪ್ಲಸ್ ಅಹ ಅಂದರೆ ಗಹ. ಇಂಗ್ಲೀಷ್ನಲ್ಲಿ ಜಿ ಎಚ್ ಪ್ಲಸ್ ಎ ಎಚ್ ಅಂದರೆ ಗಹ. ಈಗ ಅನುನಾಸಿಕ ಅಂದರೆ ಕ ಖ ಗ ಘ ನ, ಇದು ಮೂಗಿನಿಂದ ಉಚ್ಚರಿಸುವಂಥ ಅಕ್ಷರ. ಇದನ್ನು ಇಂಗ್ಲೀಷ್ನಲ್ಲಿ ಬಹಳ ಕಡಿಮೆ ಉಪಯೋಗದಲ್ಲಿ ತರ್ತಾರೆ. ಇದರ ಉಪಯೋಗ ಬಹಳ ಕಡಿಮೆ ಇದ್ರೂ ಸಹ ಮುಂದೆ ಶಬ್ದಗಳಲ್ಲಿ ಕಲಿಯೋಣ. ಇದನ್ನು ನಾನು ನಿಮಗೆ ಕಾಗುಣಿತದಲ್ಲಿ ಕೊಡಲಿಕ್ಕೆ ಕಷ್ಟ ಆಗ್ತದೆ, ನಿಮಗೂ ಕಷ್ಟ ಆಗ್ಬೋದು. ಹಾಗಾಗಿ ನಾನಿದು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನ ಕಕ ಗಗ ನ ಅಂದರೆ ಎನ್ ಜಿ ಬರ್ತದೆ. ಓಕೆ, ಇಂಗ್ಲೀಷ್ನಲ್ಲಿ ಶಬ್ದಗಳನ್ನು ಕಲಿಯುವಾಗ, ಶಬ್ದ ರಚನೆ ಅಂದರೆ ಇಂಗ್ಲೀಷ್ನ ಶಬ್ದಗಳನ್ನೇ ಕಲಿಯುವಾಗ ಅಲ್ಲಿ ಎಲ್ಲಿಯಾದರೂ ಬಂದರೆ ಅದರ ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಕಲಿಸ್ತೇನೆ. ಈಗ ನಾವು ಚ ವರ್ಗವನ್ನು ಕಲಿಯೋಣ. ಚ ವರ್ಗದ ಕಾಗುಣಿತ ಚ ಅಂದರೆ ಸಿ ಎಚ್. ಇಲ್ಲಿ ಸಿ ಎಚ್ನ ಚ ಉಂಟು, ಅಂದರೆ ಎಚ್ ಉಂಟು. ಎಚ್ ಇದ್ರೂ ಆ ಮಹಾಪ್ರಾಣದ ಸಿ ಎಚ್ ಅಲ್ಲ, ಇದು ಅಲ್ಪ ಪ್ರಾಣದ್ದೇ ಎಚ್. ಚ. ಕನ್ನಡದಲ್ಲಿ ಚ ಪ್ಲಸ್ ಆ ಅಂದರೆ ಚ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಎ ಅಂದರೆ ಚ. ಕನ್ನಡದಲ್ಲಿ ಚ ಪ್ಲಸ್ ಆ ಅಂದರೆ ಚ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಎ ಅಂದರೆ ಚ. ಕನ್ನಡದಲ್ಲಿ ಚ ಪ್ಲಸ್ ಇ ಅಂದರೆ ಚಿ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಐ ಅಂದರೆ ಚಿ. ಕನ್ನಡದಲ್ಲಿ ಚ ಪ್ಲಸ್ ಇ ಅಂದರೆ ಚಿ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಡಬಲ್ ಇ ಅಂದರೆ ಚಿ. ಕನ್ನಡದಲ್ಲಿ ಚ ಪ್ಲಸ್ ಉ ಅಂದರೆ ಚು. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಯು ಅಂದರೆ ಚು. ಕನ್ನಡದಲ್ಲಿ ಚ ಪ್ಲಸ್ ಊ ಅಂದರೆ ಚೂ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಡಬಲ್ ಒ ಅಂದರೆ ಓ ಅಂದರೆ ಚೂ. ಕನ್ನಡದಲ್ಲಿ ಚ ಪ್ಲಸ್ ರ ಅಂದರೆ ಚೃ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಆರ್ ಯು ಅಂದರೆ ಚೃ. ಕನ್ನಡದಲ್ಲಿ ಚ ಪ್ಲಸ್ ಎ ಅಂದರೆ ಛೆ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಇ ಅಂದರೆ ಛೆ. ಕನ್ನಡದಲ್ಲಿ ಚ ಪ್ಲಸ್ ಎ ಅಂದರೆ ಛೆ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಇ ಐ ಅಂದರೆ ಛೆ. ಕನ್ನಡದಲ್ಲಿ ಚ ಪ್ಲಸ್ ಐ ಅಂದರೆ ಚೈ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಎ ಐ ಅಂದರೆ ಚೈ. ಕನ್ನಡದಲ್ಲಿ ಚ ಪ್ಲಸ್ ಓ ಅಂದರೆ ಚೋ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಓ ಅಂದರೆ ಚೋ. ಕನ್ನಡದಲ್ಲಿ ಚ ಪ್ಲಸ್ ಓ ಅಂದರೆ ಚೋ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಓ ಯು ಅಂದರೆ ಚೋ. ಕನ್ನಡದಲ್ಲಿ ಚ ಪ್ಲಸ್ ಔ ಅಂದರೆ ಚೌ. ಇಂಗ್ಲೀಷ್ನಲ್ಲಿ ಸಿ ಎಚ್ ಎ ಯು ಅಂದರೆ ಚೌ. ಕನ್ನಡದಲ್ಲಿ ಚ ಪ್ಲಸ್ ಅಮ್ ಅಂದರೆ ಚಮ್. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಎ ಎಮ್ ಅಂದರೆ ಚಮ್. ಕನ್ನಡದಲ್ಲಿ ಚ ಪ್ಲಸ್ ಅಹ ಅಂದರೆ ಚಹ. ಇಂಗ್ಲೀಷ್ನಲ್ಲಿ ಸಿ ಎಚ್ ಪ್ಲಸ್ ಎ ಎಚ್ ಅಂದರೆ ಚಹ. ಈಗ ನಾವು ಮಹಾಪ್ರಾಣ ಛ ಇದರ ಕಾಗುಣಿತ ಅಕ್ಷರಗಳನ್ನು ಕಲಿಯೋಣ. ಇದೇ ಕನ್ನಡದಲ್ಲಿ ಛ ಪ್ಲಸ್ ಆ ಅಂದರೆ ಛ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಎ ಅಂದರೆ ಛ. ಕನ್ನಡದಲ್ಲಿ ಛ ಪ್ಲಸ್ ಆ ಅಂದರೆ ಛ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಡಬಲ್ ಎ ಅಂದರೆ ಛ. ಅಂದರೆ ಛಗೆ ಆ ಸೇರಿಸಿದರೆ ಆಯಿತು. ಮೇಲೆ ಅದನ್ನೇ ಟೈಟಲ್ ನೋಡಿ, ಫಸ್ಟ್ ನಾನು ಏನು ಕೊಟ್ಟಿದ್ದೇನೋ ಫಸ್ಟ್ ಲೈನಲ್ಲಿ ಅದೇ ಸೇರಿಸುವುದೇ ಅದು ಕೊಟ್ಟಿದ್ದು. ಕನ್ನಡದಲ್ಲಿ ಛ ಪ್ಲಸ್ ಇ ಅಂದರೆ ಛಿ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಐ ಅಂದರೆ ಛಿ. ಕನ್ನಡದಲ್ಲಿ ಛ ಪ್ಲಸ್ ಇ ಅಂದರೆ ಛೀ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಡಬಲ್ ಇ ಅಂದರೆ ಛೀ. ಕನ್ನಡದಲ್ಲಿ ಛ ಪ್ಲಸ್ ಉ ಅಂದರೆ ಚು. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಯು ಅಂದರೆ ಛೂ. ಕನ್ನಡದಲ್ಲಿ ಛ ಪ್ಲಸ್ ಉ ಅಂದರೆ ಛೂ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಡಬಲ್ ಒ ಅಂದರೆ ಛೂ. ಕನ್ನಡದಲ್ಲಿ ಛ ಪ್ಲಸ್ ರು ಅಂದರೆ ಛ್ರ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಆರ್ ಯು ಅಂದರೆ ಛ್ರ. ಕನ್ನಡದಲ್ಲಿ ಛ ಪ್ಲಸ್ ಎ ಅಂದರೆ ಛೆ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಇ ಅಂದರೆ ಛೆ. ಕನ್ನಡದಲ್ಲಿ ಛ ಪ್ಲಸ್ ಎ ಅಂದರೆ ಛೆ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಇ ಎ ಅಂದರೆ ಛೆ. ಕನ್ನಡದಲ್ಲಿ ಛ ಪ್ಲಸ್ ಐ ಅಂದರೆ ಛೈ. ಇಂಗ್ಲೀಷ್ನಲ್ಲಿ ಸಿ ಡಬಲ್ ಎಚ್ ಪ್ಲಸ್ ಎ ಐ ಅಂದರೆ ಛೈ. ಕನ್ನಡದಲ್ಲಿ ಛ ಪ್ಲಸ್ ಓ ಅಂದರೆ ಛೋ.
ಇಂಗ್ಲೀಷ್ನಲ್ಲಿ CHH+O ಅಂದರೆ ಛೋ. ಕನ್ನಡದಲ್ಲಿ ಛ ಪ್ಲಸ್ ಓ ಅಂದರೆ ಛೋ. ಇಂಗ್ಲೀಷ್ನಲ್ಲಿ CHH+OU ಅಂದರೆ ಛೋ. ಕನ್ನಡದಲ್ಲಿ ಛ ಪ್ಲಸ್ ಔ ಅಂದರೆ ಛೌ. ಇಂಗ್ಲೀಷ್ನಲ್ಲಿ CHH+AU ಅಂದರೆ ಛೌ. ಕನ್ನಡದಲ್ಲಿ ಛ ಪ್ಲಸ್ ಅಮ್ ಅಂದರೆ ಛಮ್. ಇಂಗ್ಲೀಷ್ನಲ್ಲಿ CHH+AM ಅಂದರೆ ಛಮ್. ಕನ್ನಡದಲ್ಲಿ ಛ ಪ್ಲಸ್ ಅಹ ಅಂದರೆ ಚಹ. ಇಂಗ್ಲೀಷ್ನಲ್ಲಿ CHH+AH ಅಂದರೆ ಚಹ. ಇವತ್ತಿಗೆ ಇಷ್ಟು ಕಲಿಯಿರಿ. ಇದರಲ್ಲಿ ಮಾಡಲಿಕ್ಕೆ ಏನಿಲ್ಲ ನಿಮಗೆ, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಸ್ವರಾಕ್ಷರಗಳಿಗೆ ಇಂಗ್ಲೀಷ್ ಅಕ್ಷರಗಳನ್ನು ನಾನು ಕೊಟ್ಟಿದ್ದೇನೆ. ಕನ್ನಡದ ಸ್ವರಾಕ್ಷರಗಳಿಗೆ ಇಂಗ್ಲೀಷ್ನಲ್ಲಿ ಅ ಅಂದರೆ ಆ ಅಂದರೆ ಎ, ಆ ಅಂದರೆ ಡಬಲ್ ಎ, ಇ ಅಂದರೆ ಐ, ಇ ಅಂದರೆ ಡಬಲ್, ಈ ಥರ ಕೊಟ್ಟಿದ್ದೇನೆ. ಅದನ್ನೇ ಈ ಮೇನ್ ಅಕ್ಷರಕ್ಕೆ ಸೇರಿಸ್ತಾ ಹೋಗಿ. ಅಂದರೆ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸ್ತಾ ಹೋಗಿ. ವ್ಯಂಜನಾಕ್ಷರಗಳ ಪಟ್ಟಿಯನ್ನು ಸಹ ಕೊಟ್ಟಿದ್ದೇನೆ. ವ್ಯಂಜನಾಕ್ಷರಗಳಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಅದು ಸೇರಿಸ್ತಾ ಹೋಗಿ. ನೀವು ಹಾಗೆ ಮಾಡ್ಬೋದು. ನಾಳೆಗೆ ನೀವೇ ನನಗೆ ಮಾಡಿ ಕಲಿತು ನನಗೆ ಕೆಳಗೆ ಫೇಸ್ಬುಕ್ಕಲ್ಲಿ ಎಲ್ಲಿ ನೀವು ನೋಡ್ತೀರಿ ಅಲ್ಲಿ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಚಾರ್ಟ್ ಮಾಡಿ ಹಾಕಿ. ಎಲ್ಲರೂ ಪ್ರಯತ್ನ ಮಾಡಿ. ಸರಿ, ಇವತ್ತಿನ ಕ್ಲಾಸ್ ಮುಗಿಸ್ತೇನೆ, ನಾಳೆಗೆ ತಗೊಳ್ತೇನೆ.